ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008889112. ಅವಳ ವಯಸ್ಸು ಸುಮಾರು 24 ಇರಬಹುದು. ಅವಳ ಬಣ್ಣ ಅಂದರೆ ಬಿಳುಪಿನ ಪರಾಕಾಷ್ಠೆ. ನಿಮ್ಮ ಹೆಸರೇನು ಎಂದು ಕೇಳಿದೆ. ಮಿಸೆಸ್ ಶಿಲ್ಪಾ ಎಂದಳು. ಮಿಸೆಸ್ ಎಂದು ನಾನು ಒಂದು ಕ್ಷಣದಂಗಾದೆ. ಅವಳ ಕೊರಳಲ್ಲಿ ಮಂಗಳಸೂತ್ರ ಇರಲಿಲ್ಲ. ನಾನು ನನ್ನನ್ನು ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ಆದರೆ ಅವಳ ಧ್ವನಿಯಲ್ಲಿ ಒಂದು ಮಾಧುರ್ಯವಿತ್ತು. ನಂತರ ನಾನು ಅವಳ ಹಲ್ಲುಗಳನ್ನು ಪರೀಕ್ಷಿಸಲು ಪ್ರಾರಂಭಿಸಿದೆ. ನಾನು ಅವಳ ಹಲ್ಲುಗಳನ್ನು ಪರೀಕ್ಷಿಸಿ ಸಮಸ್ಯೆಯನ್ನು ವಿವರಿಸಿದೆ. ಟ್ರೀಟ್ಮೆಂಟ್ಗಾಗಿ 6-7 ಬಾರಿ ಬರಬೇಕಾಗಬಹುದು ಎಂದು ಹೇಳಿದೆ. ಅದಕ್ಕೆ ಅವಳು ಸಿದ್ಧಳಾದಳು. ಅವಳು ಒಂದು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುದ್ದಳು. ಬಿಲ್ನು ಕಂಪನಿಯೇ ಭರಿಸುವುದರಿಂದ ಹಣದ ಚಿಂತೆ ಬೇಡ ಎಂದು ಹೇಳಿದಳು. ನಿನಗಾಗಿ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ತೀನಿ ಸುಂದರಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ. ಅದಕ್ಕೆ ಬದಲಾಗಿ ನೀನೇ ಸಿಕ್ಕರೆ ಅದಕ್ಕಿಂತ ದೊಡ್ಡ ಸುಖ ಇನ್ನೊಂದಿಲ್ಲ ಎಂದು ಯೋಚಿಸಿದೆ. ಅವಳಿಗೆ ನಾಳಿದ್ದು ಬರಲು ಸಮಯ ಕೊಟ್ಟೆ. ಪ್ಲೀಸ್ ಖಂಡಿತ ಬನ್ನಿ ಎಂದು ಆತುರದಿಂದ ಹೇಳಿದೆ. ಅದನ್ನು ಕೇಳಿ ಅವಳು ಕಷ್ಟಪಟ್ಟು ಯಾಕೆ ಡಾಕ್ಟರ್ ಎಂದು ಕೇಳಿದಳು. ನೀವು ಟ್ರೀಟ್ಮೆಂಟ್ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ತೊಂದರೆಯಾಗುತ್ತದೆ ಎಂದೆ. ಅದಕ್ಕೆ ಅವಳು ಓ ಎಂದಳು. ನಾನು ಕುರ್ಚಿಯಲ್ಲೇ ಕುಳಿತು ಅವಳ ರೂಪವನ್ನು ಕಣ್ಣ ಮುಂದೆ ತಂದುಕೊಳ್ಳುತ್ತಾ ಕುಳಿತೆ. ಅವಳ ಸೌಂದರ್ಯ ಮತ್ತು ಅವಳ ಕೂದಲು ನನ್ನನ್ನು ತಳಮಳಿಸುವಂತೆ ಮಾಡುತ್ತಿದ್ದವು. ನಿಜ ಹೇಳಬೇಕೆಂದರೆ ನನ್ನ ಕ್ಲಿನಿಕ್ಗೆ ಬಹಳಷ್ಟು ಸುಂದರ ಸ್ತ್ರೀಯರು ಬಂದಿರಬಹುದು. ಆದರೆ ಇದೇ ಮೊದಲ ಬಾರಿಗೆ ಮತ್ತು ಬಹುಶಃ ಕೊನೆಯ ಬಾರಿಗೆ ಒಬ್ಬ ಪೇಷಂಟ್ಗೆ ನಾನು ಆಕರ್ಷಿತನಾಗಿದ್ದೆ. ಇದು ಸರಿಯಲ್ಲ ಎಂದು ನನಗೆ ತಿಳಿದಿತ್ತು. ಆದರೆ ಶಿಲ್ಪಾಳ ತುಂಟತನದ ನಗು ಮತ್ತು ಅವಳ ಆಕರ್ಷಕ ಮುಖ ಆಲೋಚನೆಗಳ ಮೇಲೆ ಮೇಲುಗೈ ಸಾಧಿಸುತ್ತಿದ್ದವು. ಆ ರಾತ್ರಿ ನಾನು ನನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸಿದೆ. ಇಂದು ನಾನು ತುಂಬಾ ಪ್ರೀತಿಯಿಂದ ವರ್ತಿಸುತ್ತಿದ್ದೇನೆ ಎಂದು ಅವಳಿಗೆ ಅನ್ನಿಸಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ಶಿಲ್ಪಾಳ ಆಲೋಚನೆಗಳು ಬರುತ್ತಿವೆ ಎಂದು ಅವಳಿಗೆ ಹೇಗೆ ಗೊತ್ತು? ಮುಂದಿನ 2 ದಿನ ಶಿಲ್ಪ ತಲೆಯಿಂದ ಹೋಗಲೇ ಇಲ್ಲ. ಅವಳೇ ಪದೇ ಪದೇ ಕಣ್ಣ ಮುಂದೆ ಕಾಣಿಸುತ್ತಿದ್ದಳು. ಅವಳು ಬರುವ ದಿನ ನಾನು ಸ್ಮಾರ್ಟ್ ಆಗಿ ತಯಾರಾಗಿದ್ದೆ. ನಾನು ಡೇಟ್ಗೆ ಹೋಗುವವನಂತೆ ರೆಡಿಯಾಗಿದ್ದೆ. ಶಿಲ್ಪಾಳಿಗೆ 7ಕ್ಕೆ ಸಮಯ ಕೊಟ್ಟಿದ್ದೆ. ಸಮಯ ಹತ್ತಿರವಾಗುತ್ತಿದ್ದಂತೆಲ್ಲ ಎದೆಯಲ್ಲಿ ಒಂದು ರೀತಿಯ ಭಯ ಶುರುವಾಯಿತು. ಕೊನೆಗೂ 7 ಆಯಿತು, 7:15 ಆಯಿತು, 8 ಆಯಿತು. ಆದರೆ ಶಿಲ್ಪ ಮಾತ್ರ ಬರಲೇ ಇಲ್ಲ. ಅವಳು ನನ್ನ ಕಣ್ಣಲ್ಲಿನ ಪ್ರೀತಿಯನ್ನು ಗುರುತಿಸಿದಳೇನೋ ಎಂದು ನನಗೆ ಸ್ವಲ್ಪ ಭಯವಾಗತೊಡಗಿತು. ನಾನು ಒಬ್ಬ ಪ್ರೇಮಿ ಡಾಕ್ಟರ್ನಂತೆ ಕಾಣುತ್ತಿದ್ದೇನಾ ಎಂದು ಅವಳು ಅಂದುಕೊಂಡಿರಬಹುದೇನೋ. ನಿರಾಶೆಯಿಂದ ನಾನು ಕುಳಿತುಕೊಂಡಿದ್ದೆ. ನಾನು ಏನು ಮಾಡಿದೆ ಎಂದು ಅನಿಸತೊಡಗಿತು. ಮನಸ್ಸಿನಲ್ಲಿ ತಪ್ಪಿತಸ್ಥ ಭಾವನೆ ಕಾಡುತ್ತಿತ್ತು. ಆದರೆ ಅವಳ ನೋಟ ಮಾತ್ರ ಏನೋ ಬೇರೆಯೇ ಹೇಳುವಂತಿತ್ತು. ಕೊನೆಗೆ ಕ್ಲಿನಿಕ್ ಮುಚ್ಚುವ ಸಮಯ ಬಂದಿತು. ರಿಸೆಪ್ಷನಿಸ್ಟ್ಗೆ ಹೋಗಲು ಹೇಳಿದೆ. ದಿನದ ಲೆಕ್ಕಾಚಾರಗಳನ್ನು ನೋಡಿಕೊಂಡು ಹೇಳುವಷ್ಟರಲ್ಲಿ ಐ ಆಮ್ ಲೇಟ್ ಎಂಬ ಸಿಹಿ ಮಾತು ಕಿವಿಗೆ ಬಿತ್ತು. ಮುಂದೆ ನೋಡುತ್ತೇನೆ ಶಿಲ್ಪ ಬಂದಿದ್ದಳು. ಹಿಂದಿನ ದಿನಕ್ಕಿಂತಲೂ ಸುಂದರವಾಗಿ ಕಾಣುತ್ತಿದ್ದಳು. ತಿಳಿ ಗುಲಾಬಿ ಬಣ್ಣದ ಟೀ ಶರ್ಟ್ ಮತ್ತು ನೀಲಿ ಜೀನ್ಸ್ ಧರಿಸಿದ್ದಳು. ಕೂದಲು ಮೊದಲಿನಂತೆ ಬಿಟ್ಟಿದ್ದಳು. ಮನಸ್ಸಿನ ಗಿಲ್ಟ್ ಎಲ್ಲಾ ಕ್ಷಣದಲ್ಲಿ ಮಾಯವಾಯಿತು. ಬನ್ನಿ, ನೀವು ಬರುವುದಿಲ್ಲ ಎಂದುಕೊಂಡಿದ್ದೆ. ಬಹುಶಃ ನನ್ನ ಕ್ಲಿನಿಕ್ ಅಂದರೆ ನಾನು ಇಷ್ಟ ಆಗಲಿಲ್ಲ ಎಂದು ಅಂದುಕೊಂಡೆ ಎಂದೆ. ಇಲ್ಲ, ಕಂಪನಿಯಿಂದ ಬರಲು ತಡವಾಯಿತು ಎಂದಳು. ಇಟ್ಸ್ ಓಕೆ, ಹಾಗಾದರೆ ಟ್ರೀಟ್ಮೆಂಟ್ ಮಾಡೋಣವಾ ಎಂದು ಕೇಳಿದೆ. ಎಸ್, ವೈ ನಾಟ್ ಎಂದಳು. ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿಯಿತು. ನಾನು ಅವಳನ್ನು ತುಂಬಾ ನಾಜೂಕಿನಿಂದ ನೋಡಿಕೊಂಡೆ. ಇಷ್ಟು ನಾಜೂಕಿನಿಂದ ನಾನು ನನ್ನ ಹೆಂಡತಿಯನ್ನು ನೋಡಿಕೊಂಡಿಲ್ಲ. ನಿಮ್ಮ ಕೈ ಎಷ್ಟು ಚೆನ್ನಾಗಿದೆ ಡಾಕ್ಟರ್, ಏನು ಗೊತ್ತಾಗಲಿಲ್ಲ ಎಂದು ಶಿಲ್ಪಾ ಹೇಳಿದಳು. ನನ್ನಲ್ಲಿ ಇನ್ನು ಬಹಳಷ್ಟು ವಿಷಯಗಳು ಚೆನ್ನಾಗಿವೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ. ಅದರಲ್ಲಿ ಇದು ಎಷ್ಟರದ್ದು? ಅಸಲಿ ಖುಷಿ ಮುಂದೆ ಇದೆ. ಈಸು ಸುಂದರ ತರುಣಿಗೆ ಪ್ರೀತಿಯ ಪಾಠ ಕಲಿಸಬೇಕಿತ್ತು, ನನ್ನ ಮನಸ್ಸು ಹೇಳುತ್ತಿತ್ತು. ಈ ಹುಡುಗಿಯು ಒಂದು ದಿನ ಕರಗುತ್ತಾಳೆ. ಸರಿಯಾದ ದಾರಿ ಸಿಕ್ಕರೆ ಅವಳು ಹಿಂದೆ ಮುಂದೆ ನೋಡಲಾರಳು. ಕೇಸ್ ಪೇಪರ್ ಮಾಡಿಕೊಂಡೆ. ಅವಳ ವಯಸ್ಸು 25. ನನಗಿಂತ ಕೇವಲ 3 ವರ್ಷ ಚಿಕ್ಕವಳು. ಮುಂದಿನ ಸಮಯವನ್ನು ಕೊಟ್ಟೆ. ಏನಾದರೂ ತೊಂದರೆಯಾದರೆ ಯಾವಾಗ ಬೇಕಾದರೂ ಫೋನ್ ಮಾಡಿ ಮೇಡಮ್. ಮಧ್ಯರಾತ್ರಿಯಲ್ಲೂ ಪರವಾಗಿಲ್ಲ ಅಂದೆ. ಅದಕ್ಕವಳು ಖಂಡಿತ ಮಾಡುತ್ತೇನೆ ಡಾಕ್ಟರ್, ಮತ್ತು ದಯವಿಟ್ಟು ನನ್ನನ್ನು ಮೇಡನ್ ಎಂದು ಕರೆಯಬೇಡಿ. ಸುಮ್ಮನೆ ದೊಡ್ಡವಳಾದಂತೆ ಅನಿಸುತ್ತದೆ. ನನ್ನನ್ನು ಶಿಲ್ಪ ಎಂದೇ ಕರೆಯಿರಿ ಎಂದಳು. ನಾನು ಸರಿ ಶಿಲ್ಪ ಎಂದು ಉತ್ತರಿಸಿದೆ. ಆ ರಾತ್ರಿ ಹೆಂಡತಿ ಮಲಗಿದ ಮೇಲೆ ನಾನು ಶಿಲ್ಪಾಳ ನೆನಪು ಮಾಡಿಕೊಳ್ಳುತ್ತಿದ್ದೆ ಮತ್ತು ನನ್ನ ಮನಸ್ಸು ಪ್ರೀತಿಯ ಗಾಳಿಯಲ್ಲಿ ತೇಲುತ್ತಿತ್ತು. ಅವಳು ನನ್ನ ಹತ್ತಿರ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಅನಿಸಿತು. ಆ ಯೋಚನೆಯಿಂದಲೇ ಮನಸ್ಸು ತುಂಬಾ ವ್ಯಾಕುಲವಾಗಿತ್ತು. ಹಾಗೆಯೇ ಅವಳ ಬಗ್ಗೆ ಯೋಚಿಸುತ್ತಾ ಯಾವಾಗ ನಿದ್ರೆಗೆ ಜಾರಿದೆನೋ ನನಗೆ ಗೊತ್ತಾಗಲಿಲ್ಲ.
ಮಾರನೇ ದಿನ ಬೆಳಿಗ್ಗೆ ಫೋನ್ ಬೆಲ್ ಆಯ್ತು. ನಾನು ಶಿಲ್ಪಾ ಮಾತನಾಡುತ್ತಿದ್ದೇನೆ. ಏನೂ ಇಲ್ಲ, ಎಲ್ಲವೂ ಸರಿಯಾಗಿದೆ ಎಂದು ಹೇಳಲು ಫೋನ್ ಮಾಡಿದೆ. ನನಗೆ ಏನು ನೋವಾಗಲಿಲ್ಲ. ನಿಜವಾಗಿಯೂ ನಿಮ್ಮ ಕೈಯಲ್ಲಿ ಮ್ಯಾಜಿಕ್ ಇದೆ. ಒಂದು ಕೇಳಲ ಡಾಕ್ಟರ್ ಎಂದು ಶಿಲ್ಪಾ ಕೇಳಿದಳು. ಕೇಳಿ ಅಂದೆ. ನಿಮಗೆ ಮದುವೆ ಆಗಿದೆ? ಹೌದು ಎಂದು ನಾನು ಉತ್ತರಿಸಿದೆ. ಹಾಗಾದರೆ ನಿಮ್ಮ ಹೆಂಡತಿ ತುಂಬಾ ಅದೃಷ್ಟವಂತೆ ಎಂದು ಅವಳು ಹೇಳಿದಳು. ಶಿಲ್ಪಾ ನನ್ನಲ್ಲಿ ಆಸಕ್ತಿ ತೋರಿಸುತ್ತಿದ್ದಾಳೆಂದು ನನಗೆ ಈಗ ಅನಿಸತೊಡಗಿತು. ನಾನು ಏಕೆ ಎಂದು ಕೇಳಿದೆ. ಅದಕ್ಕವಳು, ನಿಮ್ಮಂತಹ ಗಂಡ ಸಿಗಲು ಅದೃಷ್ಟ ಇರಬೇಕು. ನೀವು ಎದುರಿರುವವರ ಜೊತೆ ಎಷ್ಟು ವಿನಯದಿಂದ ವರ್ತಿಸುತ್ತೀರಿ, ಎದುರಿರುವವರಿಗೆ ಬೆಲೆ ಕೊಡುತ್ತೀರಿ. ನನ್ನ ಗಂಡ ಅದಕ್ಕೆ ತದ್ವಿರುದ್ಧ. ಅವನು ನನ್ನೊಂದಿಗೆ ಕೂಡ ಉದ್ದಟತನದಿಂದ ವರ್ತಿಸುತ್ತಾನೆ ಎಂದಳು. ಅದನ್ನು ಕೇಳಿ ನನಗೆ ಬೇಸರವಾಯಿತು. ಇಂತಹ ಚಂದದ ಹೆಂಡತಿ ಇದ್ದರೂ ಹೀಗೆಲ್ಲ ವರ್ತಿಸುತ್ತಾನಲ್ಲ ಎಂದು ನನಗೆ ಸ್ವಲ್ಪ ಕೋಪ ಬಂದಿತು. ಬಹುಶಃ ಅರ್ಹತೆ ಇಲ್ಲದಿದ್ದರೂ ಏನಾದರೂ ಸಿಕ್ಕರೆ ಅದರ ಬೆಲೆ ಗೊತ್ತಾಗುವುದಿಲ್ಲವೇನೋ ಅನಿಸಿತು. ಶಿಲ್ಪಾಳ ಮೋಹಕತೆ ಹೆಚ್ಚುತ್ತಾ ಹೋಯಿತು. ಅದನ್ನು ನೋಡಿದ ನನಗೆ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಿತು. ಈ ಮೀನು ನನ್ನ ಗಾಳಕ್ಕೆ ಬೀಳುವುದು ಖಚಿತವಾಗಿತ್ತು, ಆದರೆ ಎಚ್ಚರಿಕೆಯಿಂದ ಇರಬೇಕಿತ್ತು. ನಂತರ ಶಿಲ್ಪ ಮತ್ತು ನನ್ನ ಸಂಬಂಧ ಡಾಕ್ಟರ್ ಮತ್ತು ರೋಗಿಯ ಸಂಬಂಧಕ್ಕಿಂತ ಮುಂದೆ ಮುಂದೆ ಹೋಯಿತು. ಅವಳ ಅಪಾಯಿಂಟ್ಮೆಂಟ್ ಯಾವಾಗಲೂ ರಿಸೆಪ್ಷನಿಸ್ಟ್ ಹೋದ ನಂತರವೇ ಇರುತ್ತಿತ್ತು. ಅವಳು ತುಂಬಾ ಮಾತುಗಾರ್ತಿ. ತನ್ನ ಗಂಡನ ಬಗ್ಗೆ ಎಲ್ಲವನ್ನೂ ಹೇಳುತ್ತಿದ್ದಳು. ಕಾಲೇಜಿನಲ್ಲಿರುವಾಗ ಅವರ ಅಫೇರ್ ಇತ್ತು, ನಂತರ ಮದುವೆಯಾಯಿತು. ಈಗ ಅವಳ ಗಂಡ ಯಾವಾಗಲೂ ಹಣಹಣ ಎನ್ನುತ್ತಾನೆ. ಅವಳಿಗೆ ಸಮಯ ಕೊಡುತ್ತಿರಲಿಲ್ಲ. ಅವನಿಗೆ ಅವನ ಸೆಕ್ರೆಟರಿ ಜೊತೆ ಅಫೇರ್ ಇದೆ ಎಂದು ಅವಳಿಗೆ ಅನುಮಾನವಿತ್ತು. ಆಕೆಯನ್ನು ಹತ್ತಿರ ತೆಗೆದುಕೊಳ್ಳಲು ಸಹ ಇಷ್ಟವಿರಲಿಲ್ಲ. ಅವಳು ತುಂಬಾ ಬೇಸರಗೊಂಡಿದ್ದಳು. ಹಾಗೆ ನನ್ನ ವೈವಾಹಿಕ ಜೀವನದಲ್ಲಿ ನಾನು ಸಂತೋಷವಾಗಿದ್ದೆ. ನಮ್ಮ ಜೀವನವು ಸರಾಗವಾಗಿ ಸಾಗುತ್ತಿತ್ತು. ಆದರೆ ಶಿಲ್ಪಾ ನನ್ನ ಮೇಲೆ ಮಾಟ ಮಾಡಿದಂತಾಯಿತು. ಚಿಕಿತ್ಸೆ ಮುಗಿಯಿತು. ನಾನು ಆಕೆಯ ಬಳಿ ಹಣ ತೆಗೆದುಕೊಳ್ಳಲು ನಿರಾಕರಿಸಿದೆ. ನಾನು ಸ್ನೇಹಿತರಿಂದ ಹಣ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದೆ. ಆದರೆ ಆಕೆ ಹಣ ತೆಗೆದುಕೊಳ್ಳುವಂತೆ ಮಾಡಿದಳು. ನಿಜ ಹೇಳಬೇಕೆಂದರೆ ಆಕೆಯ ಪರಿಸ್ಥಿತಿಯ ಲಾಭ ಪಡೆಯುವ ಧೈರ್ಯ ನನಗಿರಲಿಲ್ಲ. ಆದರೆ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದರೆ ಶಿಲ್ಪಾ ಹಿಂದೆ ಮುಂದೆ ನೋಡದೆ ನನಗೆ ಬೇಕಾದುದನ್ನು ಕೊಡುತ್ತಿದ್ದಳು ಎಂದು ನನಗೆ ಖಾತ್ರಿಯಿತ್ತು. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. 2 ದಿನಗಳ ನಂತರ ನನಗೆ ಶಿಲ್ಪಾಳಿಂದ ಇದ್ದಕ್ಕಿದ್ದಂತೆ ಫೋನ್ ಬಂತು. ಮಧ್ಯಾಹ್ನ ಸುಮಾರು 12 ಗಂಟೆಯಾಗಿತ್ತು. ಶಿಲ್ಪಾಳ ಧ್ವನಿ ಸ್ವಲ್ಪ ವಿಚಲಿತವಾಗಿತ್ತು. ರಾಹುಲ್, ನನ್ನೊಂದಿಗೆ ಊಟಕ್ಕೆ ಬರುತ್ತೀಯಾ? ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕಿದೆ. ನಾನು ತುಂಬಾ ಗೊಂದಲದಲ್ಲಿದ್ದೇನೆ ಎಂದಳು. ಏನು ಕಾಕತಾಳೀಯ, ನನ್ನ ಹೆಂಡತೀತವರು ಮನೆಗೆ ಹೋಗಿದ್ದಳು. ಹಾಗಾಗಿ ನಾನು 2 ದಿನಗಳಿಂದ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ. ಯಾವುದೇ ತೊಂದರೆ ಇಲ್ಲ ಶಿಲ್ಪಾ. ನನಗೆ ಈಗ ಒಂದು ಅಪಾಯಿಂಟ್ಮೆಂಟ್ ಇದೆ. ಅದನ್ನು ಮುಗಿಸಿ ನಾನು ಸರಿಯಾಗಿ 1 ಗಂಟೆಗೆ ಹೋಟೆಲ್ನಲ್ಲಿ ನಿನ್ನನ್ನು ಭೇಟಿಯಾಗುತ್ತೇನೆ. ಚಿಂತೆ ಮಾಡಬೇಡ ಶಿಲ್ಪಾ, ಎಲ್ಲವೂ ಸರಿಯಾಗುತ್ತದೆ, ನಾನು ನಿನ್ನೊಂದಿಗೆ ಇದ್ದೇನೆ ಎಂದು ಸಮಾಧಾನ ಹೇಳಿದೆ. 1 ಗಂಟೆಗೆ ನಾನು ಹೇಳಿದ ಸ್ಥಳಕ್ಕೆ ತಲುಪಿದೆ. 2 ನಿಮಿಷಗಳಲ್ಲಿ ಶಿಲ್ಪಾ ಅಲ್ಲಿಗೆ ಬಂದಳು. ನಾವು ಒಂದು ಟೇಬಲ್ ಬಳಿ ಕುಳಿತೆವು. ಆರ್ಡರ್ ಮಾಡಿದ ನಂತರ ಶಿಲ್ಪಾ ತನ್ನ ಮನಸ್ಸನ್ನು ತೆರೆದಳು. ಇಂದು ಆಕೆ ತನ್ನ ಗಂಡನನ್ನು ತನ್ನ ಕಣ್ಣಿನಿಂದ ಅವನ ಸೆಕ್ರೆಟರಿಯೊಂದಿಗೆ ನೋಡಿದ್ದಳು. ತಲೆನೋವು ಎಂದು ಬೇಗನೆ ಮನೆಗೆ ಬಂದಾಗ ಆಕೆಯ ಗಂಡ ತನ್ನ ಪ್ರೇಯಸಿಯ ತೋಳುಗಳಲ್ಲಿ ಮಲಗಿರುವುದನ್ನು ನೋಡಿದಳು. ಅದನ್ನು ನೋಡಿ ಕೋಪಗೊಂಡು ಅಲ್ಲಿಂದ ಹೊರಟು ಬಂದಿದ್ದಳು. ನಿಜ ಹೇಳಬೇಕೆಂದರೆ ಆಕೆ ಇಂದು ಆತನಿಗೆ ತನ್ನ ಹೊಸ ಸೀರೆಯನ್ನು ಹುಟ್ಟು ಸರ್ಪ್ರೈಸ್ ಕೊಡಲು ಹೋಗುತ್ತಿದ್ದಳು. ಆದರೆ ಎಲ್ಲವೂ ಮುಗಿದಿತ್ತು. ಇದನ್ನು ಹೇಳುವಾಗ ಆಕೆ ಅಳುತ್ತಿದ್ದಳು. ಕೊನೆಗೆ ಧೈರ್ಯ ಮಾಡಿ ನಾನು ಆಕೆಯ ಕೈಯನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡು ಸಮಾಧಾನ ಮಾಡಿದೆ. ಧೈರ್ಯ ತುಂಬಿದೆ. ಅಷ್ಟರಲ್ಲಿ ಊಟ ಬಂದಿತು. ಊಟವಾದ ನಂತರ ಶಿಲ್ಪಾಳ ಮನಸ್ಸು ಸ್ವಲ್ಪ ಹಗುರವಾಯಿತು. ಆಕೆ ಶಾಂತವಾದಳು. ಆಕೆ ನನಗೆ, ಕ್ಷಮಿಸಿ ರಾಹುಲ್, ನಾನು ನಿನ್ನನ್ನು ತುಂಬಾ ಬೆಸರಗೊಳಿಸಿದೆ. ನನ್ನ ವಿಷಯಗಳಲ್ಲಿ ನಿನ್ನನ್ನು ಸಿಲುಕಿಸಬಾರದಿತ್ತು. ಆದರೆ ಏನು ಮಾಡಲಿ, ಹೇಳದೆ ಇರಲು ಸಾಧ್ಯವಾಗಲಿಲ್ಲ. ನಿನಗೆ ಹೇಳಿ ಸ್ವಲ್ಪ ಸಮಾಧಾನವಾಯಿತು ಎಂದಳು. ನಾನು ಆಕೆಯ ಕೈಯನ್ನು ಹಿಡಿದುಕೊಂಡು, ಹುಚ್ಚಿ, ನನಗೆ ಹೇಳುವ ಹಕ್ಕು ನಿನಗಿದೆ. ಡಾಕ್ಟರ್ಗಳು ಯಾವುದಕ್ಕೆ ಇರುವುದು? ದುಃಖ ಹಂಚಿಕೊಳ್ಳಲು ತಾನೆ. ನಿನಗೆ ಏನು ಬೇಕು ಅದನ್ನು ಹೇಳು, ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ ಎಂದೆ. ನಂತರ 2 ನಿಮಿಷಗಳ ಕಾಲ ಮೌನ ಆವರಿಸಿತು. ನಂತರ ಶಿಲ್ಪಾ, ನಾನು ನಿನಗೆ ಒಂದು ಪ್ರಶ್ನೆ ಕೇಳಲ್ಲ ಎಂದಳು. ನಾನು ಹೂಹುಂ ಕೇಳು ಎಂದೆ. ಆಕೆ ನನ್ನ ಸೌಂದರ್ಯವನ್ನು ನೋಡಿ ನಿನಗೇನು ಅನಿಸುವುದಿಲ್ಲವೇ? ನೀನು ನನ್ನ ಕಡೆಗೆ ಆಕರ್ಷಿತನಾಗುವುದಿಲ್ಲವೇ? ನಿಜ ಹೇಳು ಎಂದಳು. ಅದನ್ನು ಕೇಳಿ ನಾನು ಆಶ್ಚರ್ಯಚಕಿತನಾದೆ. ನಾನು ಏನಾದರೂ ಉತ್ತರ ಹೇಳುವಷ್ಟರಲ್ಲಿ ಶಿಲ್ಪಾ, ನನಗೆ ಗೊತ್ತು ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನೆಲ್ಲ ಇದೆ ಎಂದು. ನಾವು ಮೊದಲ ಬಾರಿಗೆ ಭೇಟಿಯಾದಾಗಲೇ ನಿನ್ನ ಕಣ್ಣಲ್ಲಿ ಆಕರ್ಷಣೆಯನ್ನು ನೋಡಿದೆ. ಮೊದಲು ಅದು ನನಗೆ ಇಷ್ಟವಾಗಲಿಲ್ಲ.
ಆದರೆ ನಂತರ ನೀನು ನನಗೆ ಒಳ್ಳೆಯವನಾಗಿ ಕಾಣಲು ಪ್ರಾರಂಭಿಸಿದೆ. ನಿನ್ನ ಸ್ವಭಾವ ನನಗೆ ತುಂಬಾ ಇಷ್ಟವಾಯಿತು. ಅದಕ್ಕಾಗಿಯೇ ನಾನು ನಿನ್ನೊಂದಿಗೆ ಇಷ್ಟು ಮುಕ್ತವಾಗಿ ಮಾತನಾಡುತ್ತೇನೆ ಎಂದಳು. ನಾನು ಶಿಲ್ಪ, ನಿನಗೇನು ಗೊತ್ತು ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಏನೆಲ್ಲ ನಡೆಯುತ್ತಿದೆ ಎಂದು. ನೀನು ಕಂಡ ಕ್ಷಣದಿಂದ ನನಗೆ ಇಷ್ಟವಾಗಲು ಪ್ರಾರಂಭಿಸಿದೆ. ನಿನ್ನ ರೂಪವನ್ನು ನೋಡಿ ನಾನು ಒಳಗಿಂದ ತಳಮಳಿಸುತ್ತಿದ್ದೆ. ಆದರೆ ನಾವಿಬ್ಬರು ಮದುವೆಯಾದವರು, ಹಾಗಾಗಿ ನಾನು ಯಾವುದೇ ತಪ್ಪು ಮಾಡಲು ಬಯಸಲಿಲ್ಲ. ನನ್ನ ಕೈಯಲ್ಲಿದ್ದರೆ ನಿನ್ನ ಎಲ್ಲಾ ಸಮಸ್ಯೆಗಳಿಂದ ದೂರ ಎಲ್ಲಿಗಾದರೂ ಕರೆದುಕೊಂಡು ಹೋಗುತ್ತಿದ್ದೆ ಎಂದೆ. ಹಾಗಾದರೆ ಇನ್ನೇಕೆ ಕಾಯುತ್ತಿದ್ದೀಯಾ ರಾಹುಲ್ ಎಂದು ಆಕೆ ಕೇಳಿದಳು. ನಾನು ತಕ್ಷಣ ಆಕೆಯ ಕಡೆ ನೋಡಿದೆ. ನನಗೆ ಒಂದು ಉಪಕಾರ ಮಾಡುತ್ತೀಯಾ? ದಯವಿಟ್ಟು ನನ್ನನ್ನು ಒಂಟಿಯಾಗಿ ಎಲ್ಲಿಗಾದರೂ ಕರೆದುಕೊಂಡು ಹೋಗು. ಇಂದು ನನಗೆ ಬೇಕಾದ ಪ್ರೀತಿಯ ಸುಖವನ್ನು ಕೊಡುತ್ತೀಯಾ? ಇಂದು ನನಗೆ ಆಕ್ಷಣಿಕ ಸುಖವನ್ನು ಕೊಡುತ್ತೀಯಾ ಎಂದು ಕೇಳಿದಳು. ನಾನು ಮತ್ತಷ್ಟು ಆಶ್ಚರ್ಯಗೊಂಡಿದ್ದೆ. ನನಗಿದು ಕನಸು ಅಥವಾ ಸತ್ಯವೂ ತಿಳಿಯುತ್ತಿರಲಿಲ್ಲ. ನಾನು ಅವಳನ್ನು, ಶಿಲ್ಪ, ನೀನೇನು ಹೇಳುತ್ತಿದ್ದೀಯಾ? ನಿನಗೆ ಅರ್ಥವಾಗುತ್ತಿದೆ? ನೀನು ಪ್ರಜ್ಞೆಯಲ್ಲಿದ್ದೀಯಾ ತಾನೆ? ನೀನು ನನಗೆ ಏನು ಕೇಳುತ್ತಿದ್ದೀಯೋ ಅದರ ಬಗ್ಗೆ ಪೂರ್ತಿ ಯೋಚಿಸಿದ್ದೀಯಾ ತಾನೆ ಎಂದು ಕೇಳಿದೆ. ಅವಳು ಹೇಳಿದಳು, ಹೌದು ರಾಹುಲ್, ನಾನು ಇಂದು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ನನ್ನ ಗಂಡ ನಾನಿಲ್ಲದೆ ಮಜಾ ಮಾಡಬಹುದಾದರೆ ನಾನು ಯಾಕೆ ಮಾಡಬಾರದು? ನನ್ನ ಸೌಂದರ್ಯ ಅವನಿಗೆ ಬೇಡವಾದರೆ ನಾನು ಸುಮ್ಮನೆ ಏಕೆ ಇರಬೇಕು? ನನ್ನ ಸೌಂದರ್ಯವನ್ನು ನಾನು ವ್ಯರ್ಥವಾಗಲು ಬಿಡುವುದಿಲ್ಲ. ಅದಕ್ಕಾಗಿ ನಿನ್ನಂತಹ ಸುಂದರ ಮತ್ತು ಒಳ್ಳೆಯ ಸಂಗಾತಿ ಸಿಕ್ಕರೆ ಅದು ನನ್ನ ಅದೃಷ್ಟ. ನಿನಗೆ ಇದು ಒಪ್ಪಿಗೆ ಇಲ್ಲದಿದ್ದರೆ ಹೇಳು, ನಾನು ನಿನಗೆ ಬಲವಂತ ಮಾಡುವುದಿಲ್ಲ. ನಾನು ಹೊರಟು ಹೋಗುತ್ತೇನೆ ಎಂದು ಹೇಳಿದಳು. ಶಿಲ್ಪ, ದಯವಿಟ್ಟು ಹಾಗೆ ಹೇಳಬೇಡ. ನಾನು ನಿನಗೋಸ್ಕರ ಏನನ್ನಾದರೂ ಮಾಡುತ್ತೇನೆ. ನಿನ್ನಂತಹ ಸುಂದರ ಸಂಗಾತಿ ನನಗೆ ಸಿಗುವುದು ಎಂದರೆ ಅದು ನನ್ನ ಭಾಗ್ಯವೇ ಸರಿ ಎಂದು ನಾನು ಹೇಳಿದೆ. ನಡಿ, ಇಂದು ನನ್ನ ಮನೆಯಲ್ಲಿ ಯಾರೂ ಇಲ್ಲ. ನನ್ನ ಹೆಂಡತಿ ತವರು ಮನೆಗೆ ಹೋಗಿದ್ದಾಳೆ ಎಂದು ಹೇಳಿದೆ. ನನ್ನ ಮನೆಯಿಂದ ತಕ್ಷಣ ಅವಳು ಖುಷಿಯಾದಳು. ಕಾರಿನಲ್ಲಿ ನಾವು ಸ್ವಲ್ಪ ಟೆನ್ಷನ್ನಲ್ಲಿದ್ದೆವು. ಶಿಲ್ಪ ಇಂದು ನನ್ನವಳಾಗುತ್ತಾಳೆಂದು ನನಗೆ ಇನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಇಂದು ನಾವು ಪರಸ್ಪರ ಪ್ರೀತಿಯ ಸಾಗರದಲ್ಲಿ ಮುಳುಗಡೆಯಾಗಲಿದ್ದೆವು. ನಾವು ಇಬ್ಬರೂ ನನ್ನ ಮನೆಗೆ ತಲುಪಿದೆವು. ಒಳಗೆ ಹೋದ ನಂತರ ನಾನು ಬಾಗಿಲು ಹಾಕಿದೆ. ಶಿಲ್ಪಾಳ ಕೈಯನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡು, ಸ್ವಲ್ಪ ಚಿವಟಿ ನೋಡು, ಇದು ಕನಸು ಏನೋ ಖಚಿತಪಡಿಸಿಕೋ ಎಂದೆ. ಅದಕ್ಕೆ ಅವಳು, ಇಲ್ಲ ರಾಹುಲ್, ಇದು ಕನಸಲ್ಲ, ವಾಸ್ತವ. ಸ್ವಲ್ಪ ಸಮಯ ಎಲ್ಲವನ್ನೂ ಮರೆತು ಬಿಡೋಣ. ಇಲ್ಲಿ ಕೇವಲ ನೀನು ಮತ್ತು ನಾನು ಮಾತ್ರ ಇರೋಣ ಮತ್ತು ನಾವು ತುಂಬಾ ಪ್ರೀತಿ ಮಾಡೋಣ ಎಂದು ಹೇಳಿ ನನ್ನನ್ನು ತಬ್ಬಿಕೊಂಡಳು. ರಾಹುಲ್, ನನಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ ಎಂದಳು. ನಿನ್ನನ್ನು ಮೊದಲ ಬಾರಿಗೆ ನೋಡಿದ ದಿನದಿಂದ ನನಗೂ ನಿನ್ನ ಮೇಲೆ ಪ್ರೀತಿ ಇದೆ. ನೀನು ನನಗೆ ತುಂಬಾ ಇಷ್ಟ ಎಂದು ಹೇಳಿದೆ. ಅವಳು, ನನಗೂ ನೀನು ತುಂಬಾ ಅಂದರೆ ತುಂಬಾನೇ ಇಷ್ಟ ಎಂದು ಹೇಳಿ ಲಿಪ್ ಕಿಸ್ ಮಾಡಿದಳು. ಇಂದು ನಾನು ತುಂಬಾ ಖುಷಿಯಾಗಿದ್ದೇನೆ. ಇಂದು ನಾನು ಜಗತ್ತಿನ ಎಲ್ಲಾ ಸುಖವನ್ನು ಪಡೆದಿದ್ದೇನೆ ಎಂದು ನನಗೆ ಅನಿಸುತ್ತಿದೆ ಎಂದಳು. ನಾವು ಕಾರ್ಯಕ್ರಮವನ್ನು ಮುಗಿಸಿಬಿಟ್ಟೆವು. ನಾನು, ನಡಿ, ಹೊರಗೆ ಹೋಗಿ ಮೂವಿ ನೋಡೋಣ ಎಂದು ಹೇಳಿದೆ. ಅದಕ್ಕೆ ಅವಳು ತಕ್ಷಣವೇ ತಯಾರಾದಳು ಮತ್ತು ನಾವು ಸಿನಿಮಾ ನೋಡಲು ಹೋದೆವು. ಸ್ನೇಹಿತರೆ, ಕಥೆ ಹೇಗಿದೆ ಎಂದು ಕಮೆಂಟ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇಂತಹ ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.